ಕಡೆಯಿಂದ ಬಂದರಂತೆ. ಇನ್ನೊಂದು ಸೀಟ್ ಮುಂದೆ ಹೋಗಿ. ಅದೇ ಅಲ್ಲೇ ಸಿಕ್ಕಿಲ್ಲ. ಕೀ ಆನ್ ಮಾಡಬೇಕು. ಕೀ ಆನ್ ಮಾಡಿ ಸಕ ಮೋಟರ್ ಅನ್ಬೇಕು. ರನ್ನಿಂಗಲ್ಲಿ ಇಟ್ಕೊ ಕಡಿನ. ಬೇಡ, ಡ್ಯೂಟಿ ಮಾಡು. ಏನಿಲ್ಲ, ಟಿಪ್ಪರ್ ಮುಂದೆ ಬರ್ತಿತ್ತು. ಅಂಕಲ್, ಡ್ರೈವರ್ ಅಂಕಲ್ ಲೆಫ್ಟ್ ಅಲ್ಲಿ ಯಾರೋ ಇದಾರೆ ಅಂತ ಹೇಳ್ಬಿಟ್ಟು ಅಂಕಲ್ ರೈಟ್ ಸೈಡ್ ಬಂದ್ರು. ಸ್ಪೀಡ್ ಅಲ್ಲಿ ಬಂದ್ರು, ಅವರು ಸ್ಪೀಡ್ ಅಲ್ಲೇ ಬಂದ್ರು. ಇಬ್ರು ಆನ ನೋಡಿಲಿಲ್ಲ. ಸೊ ಅದಕ್ಕೆ ಟಿಪ್ಪರ್ ನೋಡಿದ ತಕ್ಷಣ ಅಂಕಲ್ ಲೆಫ್ಟ್ ಸೈಡ್ ಗೆ ಸ್ಪೀಡ್ ಆಗಿ ಎಳ್ಕೊಂಡಿದ್ದಕ್ಕೆ ಪಲ್ಟಿ ಹೋಗಿದ್ರು. ಜಾಸ್ತಿ ಜನ ಗಾಯ ಆಗಿದೆ. ನನಗೆ ದೌಡೆ ಹತ್ರ ಆಗಿಲ್ಲ. ಇನ್ನು ನಿಮ್ ಫ್ರೆಂಡ್ಸ್ ಗೆ ಎಲ್ಲ ಯಾರು ಇಲ್ಲ, ಆತರ ಯಾರು ಇಲ್ಲ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಯಾವ್ದು ಕ್ಲಿನಿಕ್? ವೈಭವ್ ಕ್ಲಿನಿಕ್. ನಾನು ನಮ್ಮೂರಿಂದ ಕಾಲೇಜ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಿದ್ದು. ಕಾಲೇಜ್ ವ್ಯಾನ್ ಅಲ್ಲಿಂದ ಬರ್ತಿತ್ತು. ಹಂಗಾಗಿ ಬಸ್ಸಾ? ನಮ್ಮೂರಿಂದ ಹಳ್ಳಿ, ಗೌಚೇನಹಳ್ಳಿಯಿಂದ. ಸಂಗೀತ. ಚಿಕ್ಕಬಳ್ಳಾಪುರ ಘಟಕದ ವಾಹನ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ಆಪೋಸಿಟ್ ಡೈರೆಕ್ಷನ್ ಇಂದ ಒಂದು ಟಿಪ್ಪರ್ ಲಾರಿ ಬಂದಾಗ ನಮ್ಮ ಬಸ್ಗೆ ಹಿಂದ್ಗಡೆ ತಾಕಿದ್ರಿಂದ ಚಾಲಕರ ನಿಯಂತ್ರಣ ತಪ್ಪಿ ಗಾಡಿ ಸೈಡಲ್ಲಿ ಅಪ್ಸೆಟ್ ಆಗಿದೆ. ಸೊ ಇದರಲ್ಲಿ 26 ಜನ ಪ್ರಯಾಣಿಕರು ಇದ್ರು. ಅದರಲ್ಲಿ ಒಂದು 8 ಜನರಿಗೆ ಗಾಯ ಆಗಿದೆ. ಅಲ್ಲಿ ಇಬ್ಬರಿಗೆ ಜಾಸ್ತಿ ಆಗಿದೆ. ಇನ್ನು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅಲ್ಲಿ ನಮ್ಮವರು ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಈಗ ಪೊಲೀಸ್ ಇದರಿಂದ ಪ್ರಕರಣ ದಾಖಲಾಗಿದೆ. ಇನ್ನು ವೆಹಿಕಲ್ ವಾಹನ ತೆರವು ಮಾಡೋ ಕೆಲಸ ಮಾಡ್ತೀವಿ. ಸರ್, ಎಷ್ಟು ಜನಕ್ಕೆ ಹಿಂದಿರೋದು? 8 ಜನ. ಹಿಂದ್ಗಡೆ ಗ್ಲಾಸ್ ಎಲ್ಲ ಹೊಡೆದಿದೆ. ಅವ್ರು ಯಾವ ತರ ಬಚಾವ್ ಆದ್ರು? ಇಲ್ಲ, ಅದಕ್ಕೆ ಇದು ಇದೆ, ಎಮರ್ಜೆನ್ಸಿ ಡೋರ್ನು ಇದೆ ನಮಗೆ. ಸೊ ಅದರಿಂದ ಮತ್ತೆ ಹಿಂದ್ಗಡೆ ಅದು ಗ್ಲಾಸ್ ಓಪನ್ ಮಾಡಿ ಅವರು ಹೊರಗಡೆ ಬಂದಿದ್ದಾರೆ. ಮತ್ತೆ ಡ್ರೈವರ್ಗೂ ಹಾಸ್ಪಿಟ್ಲ್ ಕಳಿಸಿ. ಕಂಡಕ್ಟರ್ ಇಲ್ಲೇ ಇದ್ದಾರೆ, ಡ್ರೈವರ್ಗೆ ಹಾಸ್ಪಿಟ್ಲ್ ಕಳಿಸಿ. ಅವ್ರ ಕಂಡೀಷನ್ ಯಾವ ತರ ಇರ್ತಾರೆ? ಎಲ್ಲ ಇಲ್ಲ, ಯಾರಿಗೂ ಏನು ಅಂತ ಮೇಜರ್ ಏನಿಲ್ಲ, ಎಲ್ಲ ಸಣ್ಣ ಪುಟ್ಟದ್ದು ಇಂಜುರಿ. ಯಾವ ತರ ಘಟನೆ ನಡೆದಿತ್ತು? ಅದೇ ಟಿಪ್ಪರ್ಗೆ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ದು ತಗಲಿ ಅವರಿಗೆ ನಿಯಂತ್ರಣ ತಪ್ಪಿ ಆಗಿದೆ. ನೆಕ್ಸ್ಟ್ ಈಗ ಚಾಲಕರಿಗೂ ಈಗ ನಾವು ಬಸ್ ತೆರವು ಮಾಡಿದ್ಮೇಲೆ ಚಾಲಕರಿಗೆ ವಿಚಾರಣೆ ಮಾಡ್ತೀವಿ. ಮಾಡಿದ ನಂತರ ಅದರದ್ದು ಕರೆಕ್ಟ್ ಇದು ನಮಗೆ ಗೊತ್ತಾಗುತ್ತೆ. ನೀವೇನಾದ್ರು ಕ್ರಮ ತಗೊಳ್ತೀವಿ ಡೆಫಿನೆಟ್ ಆಗಿ. ನಮ್ಮ ಹೆಸರು ಗೊತ್ತಾಗಿದೆ. ಸಿದ್ಲಿಂಗೇಶ್ ಅಂತ, ಡಿವಿಷನಲ್ ಕಂಟ್ರೋಲರ್, ಚಿಕ್ಕಬಳ್ಳಾಪುರ ವಿಭಾಗ.
ಕೊಲ್ಲಹಳ್ಳಿ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ವಿ. ಈ ಕಡೆಯಿಂದ ಚಿಕ್ಕಬಳ್ಳಾಪುರದಿಂದ ಟಿಪ್ಪರ್ ಬರ್ತಾ ಇದ್ವಿ. ನಾವು ಕನ್ವೆನಾಪುರದಲ್ಲಿ ಪ್ಯಾಸೆಂಜರ್ ನಾನು ಅದ್ರ ಬಗ್ಗೆ ಸರಿಯಾಗಿ ಗಮನಿಸಿಲ್ಲ. ನಾನು ಅದ್ರ ಬಗ್ಗೆ ಸರಿಯಾಗಿ ಗಮನಿಸಿಲ್ಲ ಸರ್. ಚಿಕ್ಕಬಳ್ಳಾಪುರ ಕೊಲ್ಲಹಳ್ಳಿ ಕಡೆಯಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ವಿ. ಈ ಕಡೆಯಿಂದ ಟಿಪ್ಪರ್ ಬರ್ತಾ ಇದ್ವಿ. ನಾನು ಒಳಗಡೆ ಟಿಕೆಟ್ ಕೊಡ್ತಾ ಇದ್ದೆ ಕನ್ವೆನಾಪುರದ ಪ್ಯಾಸೆಂಜರ್ಗೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಗಮನಿಸಕ್ಕೆ ಹೋಗಿಲ್ಲ. ಟಿಕೆಟ್ ಕೊಟ್ಟು ಬರೋಷ್ಟೊತ್ತಿಗೆ ಇಲ್ಲಿ ಈ ಥರ ಆಯಿತು. ಟಿಪ್ಪರ್ಗೆ ಬ್ಯಾಕ್ ಸೈಡ್ ಬಸ್ ಟಚ್ ಆಗಿ ಗ್ರಿಪ್ ಸಿಗದಿರೋ ಮರಿಗೆ ಹೊಡೆದು ಅಲ್ಲಿ ಕೆಳಗಡೆ ಮರಿ ಕೆಳಗಡೆ. ಎಷ್ಟು ಜನ ಇದೆ? 26 ಜನ ಇದೆ. ಎಷ್ಟು ಜನ ಗಾಯ ಆಗಿದೆ? 3 ಜನ ಗಾಯ ಆಗಿದೆ, ಕೈ ಕಾಲು ಏಟಾಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆ ಇನ್ಫಾರ್ಮ್ ಮಾಡಿ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ಮತ್ತೆ ನಮ್ಮ ಡಿಪೋಗೆ ಇನ್ಫಾರ್ಮ್ ಮಾಡಿ ಕಳಿಸಿ ಅವರೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಸರ್. ನಾವೇ ಎಲ್ಲ ಎತ್ತಿ ಎಲ್ಲ ಮೇಲೆ ಎತ್ಕೊಂಡ್ಬಂದು ಪ್ಯಾಸೆಂಜರ್ಸ್ನ ಎಲ್ಲ ಕಳಿಸಿ ಹಾಸ್ಪಿಟ್ಲಿಗೆ ಕಳಿಸಿ. ಎಷ್ಟು ಜನ ಗಾಯ ಆಗಿದೆ? 3 ಜನ ಗಾಯ ಆಗಿದೆ. ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಗಾಯಗಳು. ಡ್ರೈವರ್ಗೂ ಗಾಯ ಆಗಿದೆ, ಅವ್ರನ್ನೂ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಡ್ರೈವರ್ ಹೆಸರು ಜಯಚಂದ್ರ. ಹಿಂದೆ ಗ್ಲಾಸ್ ಹೆಂಗ್ ಹೊಡ್ತಾ ಗ್ಲಾಸ್ ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ ಗ್ಲಾಸ್ ಹಿಂದೆಯಿಂದ ಪ್ಯಾಸೆಂಜರ್ ಬಂದು ಹೋದ್ರು. ನಾವು ಮುಂದೆಯಿಂದ ನಾವು ಸ್ವಲ್ಪ ಜನ ಪ್ಯಾಸೆಂಜರ್ ಬಂದು ಹಿಂದೆಯಿಂದ ಸ್ವಲ್ಪ ಜನ ಕರ್ಸ್ಕೊಂಡ್ವಿ. ಅಣ್ಣ ಎಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಗಾಡಿ? ಸರ್ ನಾವು ಕೊಲ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಡೈಲಿ ಅಪ್ ಅಂಡ್ ಡೌನ್ ಇದೆ ಗಾಡಿ? ಡೈಲಿ ಇದೇ ರೂಟಲ್ಲೇ. ನಿಮ್ಮ ಹೆಸರು ಸರ್ ರಮೇಶ್. ಫೋನ್ ಮಾಡ್ಕೊಂಡು ನಮಗೆ ಬಂದಿರ್ತೀಯ ಅಂತ ನನಗೆ ಗೊತ್ತು. ಯಾರಿಲ್ಲ ಅಂದ್ರೂ ನೀನು ಇದ್ದೇ ಇರ್ತೀಯ ಅಂತ ನನಗೆ ಗೊತ್ತಿತ್ತಿಲ್ಲ. ಸರಿ ಬನ್ನಿ. ಚಿಕ್ಕಬಳ್ಳಾಪುರ ಘಟಕದ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರುವಂತ ಒಂದು ನಮ್ಮ ಬಸ್ ಈ ಟರ್ನಿಂಗ್ ಅಲ್ಲಿ ಎದುರುಗಡೆಯಿಂದ ಬರ್ತಾ ಇರೋ ಟಿಪ್ಪರ್ ಲಾರಿ ಮತ್ತೆ ಬಸ್ಸು ಮುಖಾಮುಖಿಯಾಗಿ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿಯ ತಗುಲಿದ್ರಿಂದ ಚಾಲಕರಿಗೆ ನಿಯಂತ್ರಣ ತಪ್ಪಿ ಬಸ್ಸು ಒಂದು ಸೈಡ್ ಅಲ್ಲಿ ಅಪ್ಸೆಟ್ ಆಗಿದೆ. ಇದರಿಂದ ಇಬ್ಬರಿಗೆ ಹೆಚ್ಚಿನ ಗಾಯ ಆಗಿದೆ. ಒಂದು 6-7 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದೀವಿ. ಈಗ ವೆಹಿಕಲ್ ತೆರವು ಮಾಡುವಂತ ಕಾರ್ಯ ಮಾಡ್ತಾ ಇದ್ದೀವಿ. ಸರಿ, ಎಷ್ಟು ಜನಕ್ಕೆ ಗಾಯ ಆಗಿದೆ? ಇದು 8 ಜನರಿಗೆ ಗಾಯ ಆಗಿದೆ ಅಂತ ಹೇಳಿದೆ. ಇಬ್ಬರಿಗೆ ಜಾಸ್ತಿ ಆಗಿದೆ. ಒಂದು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಒಟ್ಟು 26 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಉಳಿದವರಿಗೆ ಏನು ಯಾವುದೇ ತೊಂದರೆ ಆಗಿಲ್ಲ. ಡಿಪೋ ಕಡೆಯಿಂದ ಯಾವ ತರ ತಗೊಂಡಿದ್ದೀವಿ? ಅವ್ರಿಗೆ ಆಕ್ಷನ್ ಅವ್ರಿಗೆ ತಗೋತೀವಿ. ಚಾಲಕರಿಗೆ ಅವರಿಗೆ ಆಕ್ಷನ್ ತಗೋತೀವಿ.
ಈಗ ಸದ್ಯ ಅವ್ರಿಗೂ ಹಾಸ್ಪಿಟ್ಲ್ ಕಳ್ಸಿದೀವಿ, ಇಂಜುರಿ ಆಗಿದೆ ಅಂತ. ಅದೇ ನೋಡ್ಬೇಕು, ಅದನ್ನ ಡ್ರೈವರ್ದು ಸ್ಟೇಟ್ಮೆಂಟ್ ತಗೋಬೇಕು. ನಮ್ಮ ನಿರ್ವಾಹಕರು ಇಲ್ಲೇ ಇದ್ದಾರೆ, ತಗೋತೀವಿ. ನಮಗೆ ಅನ್ಸಿರೋದು ಅದು ಕರ್ವಿಂಗ್ ಇರೋದ್ರಿಂದ ಮತ್ತೆ ಗಿಡ ಮರ ಇರೋದ್ರಿಂದ ಆ ಕಡೆಗೆ ಅವರಿಗೆ ಬಸ್ ಈ ಕಡೆಯಿಂದ ಹೋಗ್ತಾ ಇರೋದು ಟಿಪ್ಪರ್ ಕಂಡಿಲ್ಲ. ಈಗ ನೋಡಿ, ಈಗ ಟಿಪ್ಪರ್ಗಳು ಇಲ್ಲಿ ಹೋಗೋದ್ರಿಂದ ಸೊ ಮುಖಾಮುಖಿ ಆಗಿಲ್ಲ. ಬಟ್ ಅದು ಹಿಂದ್ಗಡೆ ಭಾಗಕ್ಕೆ, ನಮ್ಮ ಬಸ್ಸಿನ ಹಿಂದ್ಗಡೆ ಭಾಗಕ್ಕೆ ಟಿಪ್ಪರ್ದು ಫ್ರಂಟ್ ಶೇಪ್ ತಾಕಿರೋದ್ರಿಂದ ಅದು ಬಸ್ ಅವರಿಗೆ ನಿಯಂತ್ರಣ ತಪ್ಪಿ ಇದು ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. KSRTC ಬಸ್ದು ಆಕ್ಸಿಡೆಂಟ್ ಆಗಿದೆ. ಬೇಸಿಕ್ಲಿ ಇದು ಕಣಿವೆ ನಾರಾಯಣಪುರ VTU ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ ಅರೌಂಡ್ 11:30. ಈ ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು, ಡ್ರೈವರ್ ಕಂಡಕ್ಟರ್ ಕೂಡ ಇದ್ರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ, ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ ನಾವು. ಮತ್ತೆ KSRTC ದವರು, RTO ದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ತರ ಆಗಿದೆ. ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇದೆ, ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಟೋಟಲ್ 26 ಜನ ಇದ್ರು, ಎಲ್ಲರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮ್ಗೆ ಕೂಡ ಸಿಕ್ಕಿದ್ರು, ಪ್ಯಾಸೆಂಜರ್ ಕಂಡಕ್ಟರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ, ಬಟ್ ಅವ್ರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳ್ಸಿದೀವಿ. ಅವರೇ ಹೇಳ್ತಾ ಇದ್ರು ಏನು ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಬಸ್, ಆ ಟೈಮ್ಲಿ ಈ ತರ ಪಲ್ಟಿ ಆಗಿದೆ. ಸೊ RTO ದವರು ಮತ್ತೆ ನಾವು ಕೂಡ ನಮ್ಮ ಆಕ್ಸಿಡೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ಯಾರ್ದು ತಪ್ಪಿದೆ, ಆಮೇಲೆ ಆಕ್ಷನ್ ತಗೋತೀವಿ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು KSRTC ಕಂಡಕ್ಟರ್ ಪ್ರಕಾರ. ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ, ಏನು ತಲೆ ಮೇಲೆ ಹೇಟ್ ಆಯ್ತು. ಬಟ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಪ್ಯಾಸೆಂಜರ್ಸ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಯಾರಿಗೆ ಜಾಸ್ತಿ ಆಗಿಲ್ಲ.